Here, Sir Upendra Singh on the stage. You want more dialogues? ಕಲೆ ಇಲ್ಲದ ಕಲೆ ಇಲ್ಲ ಕಾಂತ. UI ಪಿಕ್ಚರ್ ಡೈಲಾಗ್ ಹೇಳ್ಬೇಕಾ? ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಬಿಚ್ಚಕ್ ಮುಂಚೆ ಬೆಲೆ ಜಾಸ್ತಿ, ಜ್ಞಾಪಕ ಇಟ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏಳ್ಕಳಕ್ಕೊಂದೂರು ತಲೆ ಮ್ಯಾಗೊಂದ್ಸೂರು ಬಲ್ಗಕ್ಕೆ ಭೂಮ್ತಾಯಿ ಮಂಚ ಕೈ ಹಿಡ್ದೋಳ್ ಪುಟ್ಟಂಜಿ ನೆಗ ನೆಗತ ಉಪ್ ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು. ಸರ್ ನಾನು ಹೇಳಿದ್ದೀನಿ ನೀವು ಸಾಕು ಅನ್ನೋ ರೇಂಜ್ಗೆ ಅವರು ಚಪ್ಪಾಳೆ ಕೊಡ್ತಾರೆ. ಸರ್ ಹಿಂಗೆ ಅಂದ್ಬಿಡಿ ಸರ್ ಸಾಕು ಅಂತ. ಸಾಕು ಸಾಕು. ಯಾವಣ್ಣ ಯಾವ ಥ್ಯಾಂಕ್ ಯು. ನಮ್ಮ ಮಾನ ಮರ್ಯಾದೆ ಉಳಿಸಿದ್ರ ನೀವು. ನಾನು ಅಂದ್ಕೊಳ್ಳೋದಕ್ಕಿಂತ 4 ಪಟ್ಟು ಜಾಸ್ತಿ ದೊಡ್ಡ ರೀತಿಯಲ್ಲಿ ಅವ್ರನ್ನ ವೆಲ್ಕಮ್ ಮಾಡಿದಿರಾ ಅಂಡ್ ಹಿ ಡಿಸರ್ವ್ಸ್ ಇಟ್. ನೀವು ಕೊಡ್ತಾನೆ. ಅದ್ರ ಜೊತೆಗೆ ಲಹರಿ ಅನ್ನುವಂತಹ ಸಂಸ್ಥೆಯ ಮಾಲೀಕರಾಗಿರುವಂತಹ ಲಹರಿ ವೇಲು ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಸಿನಿಮಾದ ಪ್ರಮುಖ ಭಾಗ ಕೂಡ ಹೌದು, ಪಿಲ್ಲರ್ ಕೂಡ ಹೌದು. ಅದ್ರ ಜೊತೆಗೆ ರಾಜೇಶ್ ಭಟ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಖಂಡಿತ ಉಪೇಂದ್ರ ಸರ್ 6 ಗಂಟೆಗೆ ಪ್ರೋಗ್ರಾಮ್ ಶುರು ಆಗಿದೆ. 6 ಗಂಟೆಯಿಂದ ನಿಮ್ಮ ಹೆಸರು ಹೇಳಿದಾಗೆಲ್ಲ ಇದೇ ಸೌಂಡ್ ಬರ್ತಾ ಇದೆ. ನಿಮ್ಗೋಸ್ಕರ ಕಾಯ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್. ಎಸ್, ಉಪೇಂದ್ರ ಸರ್ ಮಾತಾಡೋದು ಅಂದ್ರೆ ಅದು ಒಂದು ಅವಿಸ್ಮರಣೀಯ ಕ್ಷಣ. ಅದಕ್ಕೆ ಸ್ವಲ್ಪ ಕಾಯ್ಬೇಕು. ಅಂಡ್ ಸರ್, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ. ನಮ್ಮ ಕರಾವಳಿಯಲ್ಲಿ ತುಳುನಾಡಿನಲ್ಲಿ ಒಂದು ಕನ್ನಡ ಸಿನಿಮಾ ಓಡ್ತು ಅಂದ್ರೆ ಅದು ದೊಡ್ಡ ಸಕ್ಸಸ್ ಅಂತಾನೆ ಅರ್ಥ. ಇಲ್ಲೂ ಹಿಟ್ ಆಗಿದೆ. ಏನ್ ಹೇಳ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಹಿಟ್ ಆಗಬೇಕಾದ್ರೆ ಕಾರಣ ಕಟೀಲು ದುರ್ಗಾ ಪರಮೇಶ್ವರಿ ಅಂಡ್ ಕರಾವಳಿ ತೀರದ ಜನ, ಮತ್ತೆ ನವದುರ್ಗೆ ಕೊರಗಜ್ಜ. ಅಲ್ಲಿ ಸಿನಿಮಾ ರಿಲೀಸ್ ಮಾಡಕ್ ಮುಂಚೆ ಫಸ್ಟ್ ನಾನು ಉಪ್ಪಿ ಸರ್ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ಬಂದಿದ್ದಕ್ಕೆ ಸಿನಿಮಾ ಇವತ್ತು ವಿಶ್ವದಾದ್ಯಂತ ಸೂಪರ್ ಹಿಟ್ ಆಗಿದೆ ನಿಮ್ಮಿಂದ. ಸೊ ನಮಗೆ ಕರಾವಳಿ ತೀರ ಅಂದ್ರೆ ಬಹಳ ಹತ್ರ. ಸಾಕಷ್ಟು ಯಕ್ಷಗಾನ ಜಾನಪದ ಗೀತೆಗಳನ್ನ ಲಹರಿ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ. ಸಾವಿರಾರು ಹಾಡುಗಳನ್ನ ಬಿಡುಗಡೆ ಮಾಡಿದ್ದೀವಿ. ಅದಕ್ಕೆಲ್ಲ ತಾವು ಆಶೀರ್ವಾದ ಮಾಡಿದ್ದೀರಿ. ಇವೇ ಚಿತ್ರಕ್ಕೂ ಕೂಡ ಆಶೀರ್ವಾದ ಮಾಡಿ ನಿಮ್ಮ ಕನ್ನಡ, ನಿಮ್ಮ ಉಪೇಂದ್ರ ಸರ್ ಪಿಕ್ಚರು ನೀವು ನೋಡ್ತೀರಾ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೋಸ್ಕರ ನಾವು ಅಲ್ಲಿಂದ ಬಂದು ಉಪೇಂದ್ರ ಸರ್ ಇವಾಗ ಮಾತಾಡ್ತಾರೆ. ಎಸ್ ಸರ್, ನೀವು ಮಾತಾಡ್ತೀರಾ ಒಂದು 2 ಮಾತು. ನಮ್ಮೂರವರು ಅವರು ಪರವಾಗಿಲ್ಲ, ಉಪ್ಪಿ ಸರ್ಗೆ ಅವರು ವೇಟ್ ಮಾಡ್ತಾ ಇದ್ದಾರೆ. ಅಂಡ್ ಇವಾಗ ಸರ್ ರೆಡಿನಾ ಸರ್? ಸೊ ಹಂಗಾದ್ರೆ ನೀವು ಕೇಳ್ಬೇಕು ರೆಡಿನಾ ಅಂತ. ಎಸ್ ಸರ್, ಮೊದಲನೇದಾಗಿ ನಾನು ಏನು ಕೇಳಲ್ಲ, ಆಮೇಲೆ 1-2 ಕೇಳ್ತೀನಿ ಪ್ರಶ್ನೆ. ಮೊದಲನೇದಾಗಿ ಹಂಗ ವೈಬ್ಗೆ ಕನೆಕ್ಟ್ ಮಾಡಿ ಏನ್ ಹೇಳ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೂರವನೇ, ಈ ಊರವನು, ಬಹಳ ಹತ್ರದವನು. ನೋಡಿ, ನಿಮ್ಮ ಪ್ರೀತಿಯಿಂದ ನೀವು ಕರೆದಿದ್ದಕ್ಕೆ ನನಗೆಂತ ಅದೃಷ್ಟ ಅಂದ್ರೆ, ನನ್ನ ಮನೆಗೆ ಹೋಗಿ ನನ್ನ ದೇವಸ್ಥಾನಗಳಿಗೆಲ್ಲ ಹೋಗಿ ನನ್ನ ಜನರನ್ನೆಲ್ಲ ಮೀಟ್ ಮಾಡಿಕೊಂಡು ಈಗ ಈ ನನ್ನ ಜನರನ್ನ ಮೀಟ್ ಮಾಡೋವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಧನ್ಯವಾದಗಳು, ಧನ್ಯವಾದ. ಥ್ಯಾಂಕ್ ಯು. ಐ ಲೈಕ್ ಇಟ್. ನಿಜವಾಗ್ಲೂ ಇನ್ನೂ ನೀವೆಲ್ಲ ತುಂಬಾ ಜನ UI ಚಿತ್ರ ನೋಡ್ಬೇಕು ಅನ್ಸುತ್ತೆ. ನೋಡಿ, ಸ್ವಲ್ಪ ಕಾಂಪ್ಲಿಕೇಟೆಡ್ ಚಿತ್ರ, ಅಷ್ಟು ಈಸಿ ಚಿತ್ರ ಅಲ್ಲ. ನೀವು ಈಸಿಯಾಗಿರೋ ಚಿತ್ರ ನೋಡಿ ನೋಡಿ ಖುಷಿ ಪಟ್ಟಿದ್ದೀರಾ. ಇದು ಸ್ವಲ್ಪ ತಲೆಲಿರೋ ಹುಳ ತೆಗಿಯೋ ಪಿಕ್ಚರ್. ಇದರಲ್ಲಿ ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಾನು. ಇದುವರೆಗೂ
ನಾನು ಅಲ್ಲಿಂದಾನೇ ಬಂದವನು, ಇಲ್ಲಿ ನಾನು ಇವಾಗ ಕರ್ಕೊಂಬಂದು ನೀವೇ ನಿಲ್ಸಿರೋದು. ಅಲ್ಲಿದ್ದವನು ನಾನು, ಇಲ್ಲಿ ಕರ್ಕೊಂಬಂದು ನಿಲ್ಸಿದ್ದೀರಾ. ಅದೇ ತರ ನಿಮ್ಮಲ್ಲಿ ಎಷ್ಟೋ ಜನ ಇಲ್ಲಿರೋಂಥ ಅರ್ಹತೆ ಇರೋರು, ನನ್ನ ಪ್ರಕಾರ ನೀವೆಲ್ಲರೂ ಇಲ್ಲಿ ಇತ್ಕೊಳ್ಳೋ ಅರ್ಹತೆ ಇರೋವಂಥವ್ರು. ಬಟ್ ಏನಂದ್ರೆ ಈ ಮೇಲ್ ನಿಂತಿರೋರು ಯಾವಾಗಲೂ ನಿಮ್ಗೆ ಹೇಳ್ತಾನೆ ಇರ್ತಾರೆ, ಹಿಂಗ್ ಕೇಳಿ 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 ಅಂತ. ಕೇಳಿ, ಒಳ್ಳೆ ವಿಷಯ ಕೇಳಿ, ಆದ್ರೆ ಎಲ್ಲ ಕೇಳಕ್ ಹೋಗ್ಬೇಡಿ. ನಿಮ್ಮೊಳಗೊಬ್ಬ ಇದ್ದಾನೆ, ಅವನ ಮಾತು ಕೇಳಿ. ಒಂದೇ ಒಂದು ಸತ್ಯ ಹೇಳ್ತೀನಿ, ನೀವು ಎಲ್ಲ ನಾನೇನು ಮುಖಸ್ತುತಿಗೆ ಹೇಳ್ತೀರ, ನಂಗೆ ಸಿಳ್ಳೆ ಚಪ್ಪಳಗೆ ಹೇಳ್ತಿಲ್ಲ ಈ ಡೈಲಾಗ್ನ. ನಿಮ್ಮಲ್ಲಿ ಒಬ್ಬೊಬ್ಬನು ದೊಡ್ಡ ಸೂಪರ್ ಸ್ಟಾರ್ಗಳಿದ್ದಾರೆ ನಿಮ್ಮೊಳಗಡೆ. ಇದು ಸತ್ಯವಾದ ಮಾತು ಹೇಳ್ತಿದ್ದೀನಿ ಕೇಳಿ. ಯಾರು ಅದನ್ನ ನಂಬ್ತಾರೋ ಅವ್ನು ಎಲ್ಲೋ ಓಟಾಗ್ತಾನೆ. ಬರೀ ಇವ್ರನ್ನ ಫಾಲೋ ಮಾಡೋನ್ ಫಾಲೋಯರ್ ಆಗೇ ಇರ್ತಾನೆ. ಫಾಲೋಯರ್ ಆಗ್ತೀರಾ, ಕ್ರಿಯೇಟರ್ ಗ್ರೇಟ್ ಆಗ್ತೀರಾ? ಹೇಳಿ, ಏನಾಗ್ತೀರಾ? ಏನಂತೀರಾ? ಇದು ರಿಯಲ್ ಸ್ಟಾರ್ಗಳು ನೀವು. ಆಕ್ಚುಲಿ ಏನ್ ಮಾಡೋದು, ಮನೇಲಿ ಹೇಳ್ತಾರೆ ನಿಮ್ಗೆ ಹಿಂಗಿರೋ ಹಂಗಿರೋ ಅಂತ. ಮನೆ ನೆಕ್ಸ್ಟ್ ಸ್ಕೂಲ್ಗೆ ಹೋದ್ರೆ ಸ್ಕೂಲಲ್ಲಿ ಹೇಳ್ತಾರೆ, ಕಾಲೇಜ್ಗೆ ಹೋದ್ರೆ ಕಾಲೇಜ್ಗೆ ಹೇಳ್ತಾರೆ, ನೆಕ್ಸ್ಟ್ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಹೇಳ್ತಾರೆ ಹಿಂಗೆ ಮಾಡಿ ಹಿಂಗೆ ಇರು ಅಂತ. ಅದನ್ನ ಕೇಳಿಸ್ಕೊಂಡು ನಾವು ಹಂಗೆ ಇರ್ತೀವಿ. ಇರಬಾರ್ದು ಅಂತ ಹೇಳ್ತಿಲ್ಲ, ಒಳ್ಳೆ ವಿಷಯದಲ್ಲಿ ಇರಬೇಕು. ಬಟ್ ನಿಮ್ಮೊಳಗೊಬ್ಬ ಇದ್ದಾನೆ, ಅವನ ಜೊತೆ ಜಾಸ್ತಿ ಮಾತಾಡಿ. ಆ ನಿಮ್ಮೊಳಗಾಗೋ ಘರ್ಷಣೆ ಇದೆಯಲ್ಲ, ಅದ್ರೊಳಗೊಂದು ಆನ್ಸರ್ ಸಿಗುತ್ತಲ್ಲ, ಅದು ಅದ್ಭುತವಾದ್ದು. ಅದನ್ನ ನೀವು ಫಾಲೋ ಮಾಡ್ಬಿಟ್ರೆ ನಿಮಗಿಂತ ಸುಖಿ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಅದನ್ನ ಹೇಳಕ್ಕೆ ಟ್ರೈ ಮಾಡಿದ್ದೀನಿ UAE ಅಲ್ಲಿ. UAE ಒಂದ್ಸತಿ ನೋಡಿ, ಓಕೆ? ಏನಂದ್ರೆ ಒಂದೇ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಹೇಳಿ. ನನಗೂ ಕೂಡ ಅಷ್ಟೇ, ನನ್ನ ಮನೇಲೂ ಕೂಡ ಓದು ಒಂದು ಕೆಲ್ಸಕ್ಕೆ ಹೋಗು, ಅದು ಮಾಡು ಇದು ಮಾಡು ಅಂತ. ಕರೆಕ್ಟ್, ಅವ್ರು ಹೇಳಿದ್ ತಪ್ಪಲ್ಲ. ಬಟ್ ನಾನು ಯೋಚನೆ ಮಾಡಕ್ ಶುರು ಮಾಡಿ, ನನಗೆ ನಿಜವಾಗ್ಲು ಏನ್ ಖುಷಿ ಕೊಡುತ್ತೆ, ನನಗೆ ನಿಜವಾಗ್ಲು ಏನ್ ಇಷ್ಟ, ಅದನ್ನು ಫಸ್ಟ್ ನಾನು ಕಂಡಿಡ್ಕೊಂಡೆ. ಅಲ್ಲಿಂದ ನಾನು ಹಿಂತಿರುಗಿ ನೋಡ್ಲೇ ಇಲ್ಲ. ಕರೆಕ್ಟ್ ಅಲ್ವಾ? ನಿಮಗೇನ್ ಖುಷಿ ಕೊಡುತ್ತೆ, ನಿಮಗೇನ್ ಸುಖ ಕೊಡುತ್ತೆ, ನಿಮಗೇನ್ ಸರಿ ಅನ್ಸುತ್ತೆ, ಅದು ಸುಮ್ಮನೆ ಟಪ್ಪಂತ ಡಿಸಿಷನ್ ತಗೊಂಬೇಡಿ. ಯೋಚನೆ ಮಾಡಿ, ತರ್ಕ ಮಾಡಿ. ಇದು ಹೇಳ್ತಾರಲ್ಲ ಸಮುದ್ರ ಮಂಥನ ಒಳಗಡೆ ಆಗತ್ತಲ್ಲ, ಅದಾದ್ರ ಮೇಲೆ ಒಂದು ಅಮೃತ ಹುಟ್ಟುತ್ತೆ. ಅದನ್ನ ಫಾಲೋ ಮಾಡಿ ನೋಡಿ, ಎಕ್ಸ್ಟ್ರಾಂಡ್ರಿ ಆಗಿರುತ್ತೆ ನಿಮ್ಮ ಜೀವನ. ಸೂಪರ್ ಆಗಿರ್ತೀರ, ಖುಷಿಯಾಗಿರ್ತೀರ. ಕರೆಕ್ಟ್ ತಾನೆ? ಓಕೆ, ಯು ವಾಂಟ್ ಮೋರ್ ಡೈಲಾಗ್ಸ್? ಕಲೆ ಇಲ್ಲದ ಕಲೆ ಇಲ್ಲ ಕಾಂತ. UAE ಪಿಕ್ಚರ್ ಡೈಲಾಗ್ ಹೇಳ್ಬೇಕಾ? ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಬಿಚ್ಚಕ್ ಮುಂಚೆ ಬೆಲೆ ಜಾಸ್ತಿ, ಜ್ಞಾಪಕ ಇಟ್ಕೊಳ್ಳಿ. ಥ್ಯಾಂಕ್ ಯು. ಸರ್, ನಾನು ಹೆಂಗೆ ನಿಮ್ಮ ಹತ್ರ ಡೈಲಾಗ್ ಹೇಳಿಸ್ಲಿ ಅಂತ ಪ್ಲಾನ್ ಮಾಡ್ತಾ ಇದ್ದೆ. ನೀವು ಡೈಲಾಗ್ ಮೇಲೆ ಡೈಲಾಗ್ ಹೇಳಿ ಇವರೆಲ್ಲ ಖುಷಿ ಪಟ್ಟಿದ್ದಾರೆ. ಬಟ್ ಎಲ್ಲರದೊಂದು ಪ್ರಶ್ನೆ ಇದೆ ಸರ್. ಎಲ್ಲರೂ ಸಿನಿಮಾ ಮಾಡ್ತಾರೆ ಈ ವರ್ಲ್ಡ್ ಅಲ್ಲಿ. ಸಿನಿಮಾ ನೋಡಿದ್ಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಈ ವಿಷಯಗಳೆಲ್ಲ ಆಗುತ್ತೆ. ಬಟ್ ನಿಮ್ಮ ಪ್ರತಿಯೊಂದು ಸಿನಿಮಾನು ನೀವು ಡಿರೆಕ್ಷನ್ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮನೆಗೆ ಹೋದ್ಮೇಲೆ ಚರ್ಚೆ ಆಗುತ್ತೆ, ವಾದಗಳಾಗುತ್ತೆ, ಅದ್ರ ಬಗ್ಗೆನೇ ಒಂದ್ 2-3 ದಿನ ಮಾತುಕತೆಗಳಾಗುತ್ತೆ. ಇದು ನೀವು ಆಗ್ಬೇಕು ಅಂತಾನೆ ಮಾಡದ, ಇಲ್ಲ ನಿಮ್ಮ ಸಿನಿಮಾಗಳು ಅಷ್ಟೇ ಆಗದ, ಯಾಕೆ ಅಂತ? ಇದು ಇಲ್ಲ ಏನಿಲ್ಲ, ನಾನು ಒಂದೇ ಒಂದು ಸಣ್ಣ ಇದು ಮಾಡ್ಕೊಂಡಿರೋದು. ನಾನು ಇವಾಗ ಹೇಳದಲ್ಲ, ನಾನೊಂದು ಕತೆ ಹೇಳ್ತೀನಿ, ನೀ ಕೇಳಿ ಅನ್ನೋದು ಒಂದು ಸ್ಟೈಲ್. ನಿಮಗ್ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ನೀವ್ ಹೇಳಿ ನೋಡೋಣ ಅನ್ನೋದಿದೆಯಲ್ಲ, ಅದು ಇನ್ನೊಂದು ಸ್ಟೈಲ್. ಇದು ಕೇಳಿದ್ದೀರಾ ನೀವು ಕತೆ? ಎ ಫಾರ್ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಆಪಲ್. ನಿಮ್ಗೆ ಹೇಳ್ಕೊಟ್ರದೇ ಇದು. ಎ ಫಾರ್ ಆಪಲ್. ಹಿಂಗ್ ಹೇಳಿ ನಿಮ್ಗೆ ಎ ಫಾರ್ ಅನ್ಕೊಳ್ಳಿ ಆಪಲ್ ಅಂತಾನೆ ಬರುತ್ತೆ. ಅದೇ ನಿಮ್ಗೆ ಎ ಫಾರ್ ಒಂದಷ್ಟು ವರ್ಡ್ಸ್ ಹೇಳು ಅಂತ ಹೇಳಿದ್ರೆ, ಒಬ್ಬ ಅಮೆರಿಕಾನವನು, ಒಬ್ಬ ಅಂಬಿಕಾನವನು, ಒಬ್ಬ ಆಸ್ಟ್ರೇಲಿಯಾನವನು, ಕರೆಕ್ಟ್ ತಾನೆ? ನೀವು ಯೋಚನೆ ಮಾಡಬಾರ್ದು. ಆ ತರ ಒಂದು ಶಿಕ್ಷಣ ನಮಗೆ ಕೊಟ್ಟಿರೋದು. ಅರ್ಥ ಆಯ್ತಾ? ಅದೇ ತರ ಸಿನಿಮಾಗಳು ನೋಡ್ತೀರಾ, ನಾನು ಒಂದು ಸಣ್ಣ ಚೇಂಜ್ ಮಾಡ್ತಾ ಇದ್ದೀನಿ. ನೀವು ಮಾತಾಡಿ ಅನ್ನೋ ಸಿನಿಮಾ ಮಾಡ್ತೀನಿ, ಅದಕ್ಕೆ ಇಷ್ಟೊಂದು ಚರ್ಚೆಗಳು, ಅದಕ್ಕೆ ಇಷ್ಟೊಂದು ಇದು. ಏನ್ ಸರ್ ಅದು ಕನ್ಫ್ಯೂಷನ್? ಏನು ಅದು ಹಂಗ ಹಿಂಗ ಅಂತ? ಅದು ನಿಮ್ಮಲ್ಲಿ ಆಗಬೇಕು, ಅವಾಗಲೇ ಅದು ಸೂಪರ್. ನಿಮ್ಮಲ್ಲಿ ಹೇಳಿದಲ್ಲ, ಒಬ್ಬೊಬ್ಬ ಯುನೀಕ್ ಪರ್ಸನಾಲಿಟಿ ಇದೆ, ಅದಕ್ಕೆ ಜಾಗ ಕೊಡ್ತೀನಿ ಅಷ್ಟೇ. ನಾನು ಮಾಡ್ತಿರೋ ಕೆಲಸ ಅಷ್ಟೇ. ನೀವು ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಹೇಳ್ತಾ ಇಲ್ಲ ನಾನು. ಎಲ್ಲರ ಪರವಾಗಿ ನಿಮ್ಮ ಮಾತುಗಳನ್ನ ಕೇಳೋದೇ ನಮಗೊಂದು ರೀತಿಯಲ್ಲಿ
ಡಿಕ್ಷನರಿ ಅಂತ ಹೇಳ್ಬೋದು. ಎಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಇಂತಹ ಅದ್ಭುತ ಸಿನಿಮಾಗಳನ್ನ ಕೊಡ್ತಾ ಇರೋದಕ್ಕೆ, ಅಂಡ್ ಇಲ್ಲಿ ಡೈಲಾಗ್ ಹೇಳಿ ಮನೋರಂಜನೆ ಕೊಟ್ಟಿದ್ದಕ್ಕೆ. ಬಟ್ ಪರ್ಸನಲ್ ಒಂದು ರಿಕ್ವೆಸ್ಟ್ ಇದೆ ಸರ್, ಹೇಳಿ. ಧಿಕ್ಕಾರಕ್ಕಿಂತ ಅಧಿಕಾರ ದೊಡ್ಡದು ಅಂತ ಆ ಒಂದು ಡೈಲಾಗ್ ಹೇಳಿದ್ರೆ ಇವಾಗ ಕಂಪ್ಲೀಟ್ ಆಗ್ಬಿಡುತ್ತೆ ಸರ್. ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಡಬ 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 ಡಬ. ಥ್ಯಾಂಕ್ ಯು ಸೋ ಮಚ್. ಆ ಅಧಿಕಾರ ಎಲ್ಲಿದೆ ಗೊತ್ತಾ? ಎಲ್ಲಿದೆ? ನೀವ್ ಅನ್ಕೊಂಡಿದೀರ ನಾವು ಬರೀ ಧಿಕ್ಕಾರಕ್ಕೆ ಹೋಗಿದ್ದೀವಿ ಅಂತ. ಅಲ್ಲ, ಅಧಿಕಾರ ಆಕ್ಚುಲಿ ನಿಮ್ಮ ಹತ್ರ ಇರೋದು. ಕರೆಕ್ಟಾ? ಅಧಿಕಾರ ಯಾರ ಹತ್ರ ಇದೆ? ಒಂದ್ಸತಿ ಜೋರಾಗಿ ಹೇಳ್ರಪ್ಪ, ನಮ್ಮ ಹತ್ರ ಇದೆ ಅಂತ. ಕಮಾನ್, ಒಂದ್ಸತಿ ಕೂಗಿ ನೋಡೋಣ, ಯುವ ಶಕ್ತಿ ಹೆಂಗಿದೆ ನೋಡೋಣ. ಕಮಾನ್. ಇದು ನಾನು ಹೇಳದೇ ಇದ್ರು ಕೂಗ್ಬೇಕು, ಅದು ನಿಜವಾದ ಶಕ್ತಿ. ಕರೆಕ್ಟಾ? ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ವಾವ್, ನಾವು ಇದಕ್ಕಿಂತ ಜಾಸ್ತಿ ಉಪ್ಪಿ ಸರ್ ಹತ್ರ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರು ನಮ್ಮನ್ನ ಮಾತಿನಲ್ಲಿ, ಡೈಲಾಗ್ ನಲ್ಲಿ, ಎಲ್ಲಾ ವಿಚಾರದಲ್ಲೂ ಈ ಕಾರ್ಯಕ್ರಮದಲ್ಲಿ ಮನೋರಂಜನೆ ಕೊಟ್ಟಿದ್ದಾರೆ. ಸಾಕಲ್ವಾ? ಅಲ್ಲ, ನೀವು ಬಿಟ್ರೆ ನಾಳೆ ತನಕ ಡೈಲಾಗ್ ಹೇಳಿ ಅಂತ ಹೇಳ್ತಾನೆ ಇರ್ತೀರಾ? ಡ್ಯಾನ್ಸಾ? ನಾನ್ ಹೇಳಕ್ಕಾಗಲ್ಲ, ನಮಗ್ ಗೊತ್ತಿಲ್ಲ. ನಾನು ಸಿನಿಮಾಲೇ ಡ್ಯಾನ್ಸ್ ಮಾಡಲ್ಲ ಕರೆಕ್ಟ್ ಆಗಿ. ಇಲ್ಲಿ ಏನ್ ಡ್ಯಾನ್ಸ್ ಮಾಡ್ತೀನಿ ನಾನು? ಓಕೆ, ಒಂದೇ ಒಂದ್ ಸಾಂಗ್ ಹೇಳ್ತೀನಪ್ಪ. ಜೀವನದಲ್ಲಿ ನಮಗ್ ಬೇಕಿರೋದು ಏನಂದ್ರೆ, ಹೇಳ್ಕಳಕ್ಕೊಂದೂರು, ತಲೆ ಮ್ಯಾಗೊಂದ್ಸೂರು, ಮನ್ಗಕ್ಕೆ ಭೂಮ್ತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ಟಂಜಿ, ನೆಗತ ಉಪ್ ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಬೆಳಗ್ಗೆ ಬಂದಿದ್ದಾರೆ, ಬೇಗ ಹಲವಾರು ಕಡೆ ಭೇಟಿ ಕೊಟ್ಟಿದ್ದಾರೆ, ಆದ್ರೂ 1% ಎನರ್ಜಿ ಕಡಿಮೆ ಆಗದಿರೋ ತರ ಜನರಿಗೆ ಖುಷಿ ಕೊಟ್ಟಿದ್ದೀರಾ ಸರ್. ಇದಕ್ಕಿಂತ ದೊಡ್ಡದು ಏನಿಲ್ಲ. ಥ್ಯಾಂಕ್ ಯು. ಒಂದೇ ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ನಮ್ಗೆಲ್ಲ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ನೋಡು ಅವನ್ ಹೆಂಗ್ ಚೆನ್ನಾಗಿದ್ದಾನೆ, ನೋಡು ಅವ್ನ್ ಕಾರ್ ತಗೊಂಡಿದ್ದಾನೆ, ಇವನ್ ಮನೆ ಕಟ್ಟಿದ್ದಾನೆ, ನೋಡು ಅವನ್ ಹೆಂಗಿದ್ದಾನೆ, ಯಾವಾಗ್ಲೂ ಕಂಪೇರ್ ಮಾಡಿ ನಿಮ್ ತಲೆ ಮೇಲೆ ಹೊಡಿತಾನೆ ಇರ್ತಾರೆ. ದಯವಿಟ್ಟು ಯಾವುದು ಕಂಪೇರ್ ಮಾಡಬೇಡಿ. ನಿಮ್ಗೇನ್ ಇಷ್ಟನೋ ಖುಷಿಯಾಗಿರಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡಿ, ಸೂಪರ್ ಆಗಿರ್ತೀರ. ನಿಜ ಹೇಳ್ತೀರಿ ಕೇಳಿ, ನಾನು 0 ಇಂದ ಬಂದವನು, ನಾನು ಏನೂ ಇಲ್ಲದೆ ಬಂದವನು. ನಾನು ಹೇಳೋ ಮಾತು ಸತ್ಯ ನಂಬಿ. ನಾನು ಏನೂ ಇಲ್ದಾಗ ಎಷ್ಟು ಖುಷಿಯಾಗಿದ್ನೋ, ಈಗೆಲ್ಲ ಇದ್ದಷ್ಟು ಖುಷಿಯಾಗಿಲ್ಲ. ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲ ಇದ್ರು ಆ ಖುಷಿ ಸಿಗಲ್ಲ ನಿಜವಾಗ್ಲು. ಯಾಕೆ ಗೊತ್ತಾ? ಏನು ಇಲ್ಲದೆ ನನ್ನ ಜೀವನ ಸ್ಟಾರ್ಟ್ ಮಾಡೋದ್ನಲ್ಲ, ನನಗೆಲ್ಲ ಪ್ಲಸ್ಸೇ. 0 ಇಂದ ಸ್ಟಾರ್ಟ್ ಮಾಡಿದವನಿಗೆ 1 ಪೈಸಾ ಸಿಕ್ಕರು ಪ್ಲಸ್ಸೇ. ಕರೆಕ್ಟ್ ತಾನೆ? 1 ರೂಪಾಯಿ ಸಿಕ್ಕರು ಪ್ಲಸ್ಸೇ, 100 ರೂಪಾಯಿ ಸಿಕ್ಕರು ಪ್ಲಸ್ಸೇ. ಅದೇ ನನ್ನ ಹತ್ರ ಒಂದು 10,000 ಇದ್ದಿದ್ರೆ 2,000 ಸಿಕ್ಕರಿ 2,000ನಾ? ಏನಯ್ಯ ನನ್ನ ಯೋಗ್ಯತೆ ಎಷ್ಟು ಅಂತ ಅಲ್ವಾ? ಸೊ ಏನು ಇಲ್ದಿರೋ ಜೀವನ ಸೂಪರ್, ಸಖತ್ತಾಗಿರುತ್ತೆ. ದಯವಿಟ್ಟು ಯಾರು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಹ್ಯಾಪಿಯಾಗಿರಿ, ಖುಷಿಯಾಗಿ ಪ್ರೆಸೆಂಟ್ ಅಲ್ಲಿ ಇರಿ, ಎಲ್ಲ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವಾ, ಇದಕ್ಕಿಂತ ಜಾಸ್ತಿ ಏನು ಕೇಳಕ್ಕಾಗಲ್ಲ ಉಪ್ಪಿ ಸರ್ ಹತ್ರ. ಸೊ ನಾನ್ ನಿಮ್ಮ ಹತ್ರ ಕೇಳೋದೇನು ಅಂತಂದ್ರೆ, ಉಪ್ಪಿ ಸರ್ ಬಂದಿರೋದೇ ದೊಡ್ಡ ಗಿಫ್ಟ್ ನಮಗೆ, ಅದ್ರ ಜೊತೆಗೆ ಇಷ್ಟು ಹೊತ್ತು ನಮಗೆ ಅವ್ರ ಮಾತಿನ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇಷ್ಟೂ ಜನ ಇನ್ನೊಂದು ಸಲ UI ನೋಡ್ತೀವಿ. ಜೋರಾಗಿರೋ ಚಪ್ಪಾಳೆ ಕೊಡಿ ಹೌದು ಅಂತಂದ್ರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಇವಾಗ UI ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ. ಸೊ ಅದರ ಸೆಲೆಬ್ರೇಷನ್ ಒಂದು ಕೇಕ್ ಕಟ್ ಮಾಡೋ ಮೂಲಕ ಮಾಡುವುದಲ್ವ ಸರ್? ಎಸ್. ಸೊ ಅದಕ್ಕೋಸ್ಕರ ಒಂದು 4 ಜನ ಕರೆಯೋದಕ್ಕೆ ಆದ್ಮೇಲೆ ಹಾಕಿ ಇದೆಲ್ಲ ಇಲ್ಲಿ ಸಾಧ್ಯ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಆಗಿರುವಂತಹ ಪ್ರಶಾಂತ್ ಕಾಮತ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅವ್ರಿಗೆ ಜೋರಾಗಿರೋ ಚಪ್ಪಾಳೆ ಕೊಡಬೇಕು. ಹಿ ಇಸ್ ದ ಮೈನ್ ರೀಸನ್ ಇಂಥ ಒಂದು ವೇದಿಕೆ ಆಗಿದೆ. ಇಂಥ ಒಂದು ವೇದಿಕೆಗೆ ಉಪ್ಪಿ ಸರ್ ಅಂತಹ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ಅದ್ರ ಜೊತೆಗೆ ಶ್ರೀನಿವಾಸ್ ಕಾಮತ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ಉದಯಣ್ಣ ಇದ್ದಾರೆ, ಮುನಿಯಾಲ್ ಉದಯ್ ಕುಮಾರ್ ಶೆಟ್ರು. ಸೊ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ
ಕರಾವಳಿ ಚಿತ್ರತಂಡ ಇದೆ, ಸೊ ಅವರು ಕೂಡ ಈ ಸಕ್ಸಸ್ ಅಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿ ಸುಜಯ್ ಕುಮಾರ್ ಶೆಟ್ಟಿ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕರಾವಳಿಯ ಇಡೀ ತಂಡ ಮೇಲೆ ಬರಬೇಕು. ಇಡೀ ಚಿತ್ರತಂಡ, ಈ ಚಿತ್ರತಂಡ ಮಾತ್ರ ಅಲ್ಲ, ಚಿತ್ರರಂಗ ಈ ಗೆಲುವನ್ನ ಖುಷಿ ಪಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಮೇಲೆ ಬನ್ನಿ. ಎಸ್, ಅದರ ಜೊತೆ ಪ್ಲೀಸ್, ಅದರ ಜೊತೆಗೆ ಕಾರ್ಕಳ ಟೈಗರ್ಸ್ ಅವರು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಲ್ಲಿ ಇಷ್ಟು ದೊಡ್ಡ ಸಕ್ಸಸ್ಫುಲ್ ಈವೆಂಟ್ ಮಾಡಿದ್ದಕ್ಕೆ ಇದಕ್ಕಿಂತ ಮುಂಚೆನೂ ಹಲವಾರು ಅದ್ಭುತ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಸೊ ಅದರ ಪರವಾಗಿ ಕೂಡ ಒಂದು ಕೇಕ್ ಇದೆ. ಸೊ ಜೋರಾಗಿರುವಂತಹ ಚಪ್ಪಾಳೆ ಕಾರ್ಕಳ ಟೈಗರ್ಸ್ ಇಡೀ ತಂಡಕ್ಕೆ ಕೊಡಬೇಕು. ಆ ಎರಡೂ ಖುಷಿಯನ್ನ ಈ ವೇದಿಕೆಯಲ್ಲಿ ನಾವು ಹಂಚ್ಕೊಳ್ತಾ ಇದ್ದೀವಿ. ಸೊ ಕಿಶೋರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಹಿಟ್ ಆಗ್ಬೇಕು ಅಂತಂದ್ರೆ ಬಾಯ್ಸ್ ಆನ್ ಡ್ಯಾನ್ಸ್ ಅಕಾಡೆಮಿ ಕೂಡ ಇದೆ. ಅದರ ಮುಖ್ಯಸ್ಥರಾಗಿರುವಂತಹ ಕಿಶೋರ್ ಕೂಡ ನಮ್ಮ ಜೊತೆ ಇದ್ದಾರೆ. ಜೋರಾಗಿರುವಂತಹ ಚಪ್ಪಾಳೆ. UI ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ. ಅದರ ಸೆಲೆಬ್ರೇಷನ್ ಅನ್ನ, ಅಫಿಷಿಯಲ್ ಸೆಲೆಬ್ರೇಷನ್ ಅನ್ನ ಕಾರ್ಕಳೋತ್ಸವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಚಪ್ಪಾಳೆ ಜೋರಾಗಿ ಬರಲಿ. ಅಂಡ್ ಉಪ್ಪಿ ಸರ್ಗೆ ನಾವು ತುಂಬು ಹೃದಯದ ಧನ್ಯವಾದವನ್ನ ಈ ಮೂಲಕ ಮಾಡ್ತಾ ಇದ್ದೀವಿ. ಲೈಟ್ ಆಫ್ ಮ್ಯೂಸಿಕ್ ಎಲ್ಲ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ಇವನಿಗಿಂತ ಅವನು ದೊಡ್ಡದು ಸರಿಯಾಗೆ ಯೋಚಿಸಿರುವೆ ಈ ವಿಷಯನೇ ತುಂಬ ಚೀಪು ಜತಿ ಮುಚ್ಚಿಕೋ ನಮ್ಮ ಒಳಗಿಕೋ ಅದು ತೆಗೆದು ತೋರಿಸಿದ ಚೀಪು 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 ಎಲ್ಲ ಚೀಪ ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್ ಅಜೀಬ್ ಅಜೀಬ್ ಅಜೀಬ್. ಸರ್ನ ಕರೆಸೋದ್ರಿಂದ ಹಿಡಿದು 3 ದಿನಗಳ ಕಾಲ ಇಂತಹ ಅದ್ಭುತ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಕಾರಣೀಭೂತರಾಗಿರುವಂತಹ ಕಾರ್ಕಳ ಟೈಗರ್ಸ್ ಇದರ ಪರವಾಗಿ ದಯವಿಟ್ಟು ಇದರ ಮುಖ್ಯಸ್ಥರಾಗಿರುವಂತಹ ಪ್ರಶಾಂತ್ ಕಾಮತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಉಪ್ಪಿ ಸರ್ ಕೈಯಾರೆ ಅವರಿಗೆ ಗೌರವ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೆ ಇನ್ನೊಂದು ದೊಡ್ಡ ಪಿಲ್ಲರ್ ಬಾಯ್ಸ್ ಆನ್ ಡ್ಯಾನ್ಸ್ ಅಕಾಡೆಮಿ, ಅದರ ಕಿಶೋರ್ ಅವರು ಕೂಡ ಮುಂದೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವ್ರಿಗೂ ಕೂಡ ಗೌರವ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುನಿಯಾಲ್ ಉದಯ್ ಕುಮಾರ್ ಶೆಟ್ರು ಕೂಡ ಮುಂದೆ ಬರಬೇಕು. ನಾರಿ ವೇಣು ಸರ್ ಕೂಡ ಮುಂದೆ ಬರಬೇಕು. ರಾಜೇಶ್ ಭಟ್ ಅವರು ಕೂಡ ಮುಂದೆ ಬರಬೇಕು. ಜೋರಾಗಿರುವಂತಹ ಚಪ್ಪಾಳೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದ್ರೆ ಅದಕ್ಕೆ ಕಾರಣೀಭೂತರಾಗಿರುವಂತಹ ಇದ್ರು. ಬೆಸ್ಟ್ ಕಾರ್ಲೋತ್ಸವದ ಪ್ರಮುಖ ಆಕರ್ಷಣೆಯಾದಂತಹ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಧನ್ಯವಾದಗಳು ಸರ್. ನನ್ನ ಪರ್ಸನಲ್ ಒಂದು ರಿಕ್ವೆಸ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.